ಲೈಫ್ ಕೊಟ್ಟ ವಾಹಿನಿಗೆ ಕೈ ಕೊಟ್ರ ಗಿಲ್ಲಿ ನಟ. ಈ ಒಂದು ಪ್ರಶ್ನೆ ಸದ್ಯಕ್ಕೆ ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ. ಗಿಲ್ಲಿ ಅಭಿಮಾನಿಗಳಿಗೆ ಶಾಕಿಂಗ್ ನ್ಯೂಸ್. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸಿನಿ ಸವಾರಿ. ಪಾಪ ಗಿಲ್ಲಿ ತುಂಬಾ ಒಳ್ಳೆ ಹುಡುಗ, ಅಮಾಯಕ, ಪ್ರತಿಭಾವಂತ. ತನ್ನಲ್ಲಿರೋ ಟ್ಯಾಲೆಂಟನ್ನು ಮಾತ್ರ ಬಳಸ್ಕೊಂಡು ಬಿಗ್ ಬಾಸ್ ಶೋನ ಗೆದ್ದವರು. ಆ ಮೂಲಕ ಅಗಣಿತ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ. ಇದು ಗಿಲ್ಲಿ ಬಗ್ಗೆ ಇರುವಂತಹ ಸಾರ್ವಜನಿಕ ಅಭಿಪ್ರಾಯ. ಆದರೆ ಇದೇ ಗಿಲ್ಲಿ ಸಿಕ್ಕಾಪಟ್ಟೆ ಲೆಕ್ಕಾಚಾರದ ಮನುಷ್ಯ. ಯಾರೇ ಕರೆದ್ರೂ ವಿಪರೀತ ಕಾಸು ಕೇಳ್ತಾನಂತೆ. ಅಯ್ಯೋ ಸ್ವಾಮಿ, ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆ ಕಾಲಿಡೋಕ್ಕೂ ಕೂಡ ದೊಡ್ಡ ಮಟ್ಟದ ಪೇಮೆಂಟು ಬಯಸ್ತಾನೆ ಅನ್ನುವಂತಹ ಅಸಮಾಧಾನ ಕೂಡ ಒಳಗೊಳಗೆ ಹೊಗೆಯಾಡ್ತಾ ಇದೆ. ಮಾತೋಡೋರ ತಕರಾರು ಏನೇ ಇರಲಿ, ಗಿಲ್ಲಿ ಪಾಲಿಗೆ ಇದು ಕೊಯ್ಲಿನ ಕಾಲ. ಈಗಿರುವ ಕ್ರೇಜು ಜನಪ್ರಿಯತೆಯನ್ನ ಬಳಸ್ಕೊಂಡು ಲೈಫನ್ನ ಸೆಟಲ್ ಆಗಬೇಕು ಅಂತ ಅನ್ಕೊಂಡಿದ್ದಾರೆ. ಅದನ್ನ ಆತ ಅಚ್ಚುಕಟ್ಟಾಗಿ ಪಾಲಿಸ್ತಾ ಇದ್ದಾರೆ. ಇವತ್ತಿಗೆ ರೀಲ್ಸ್ ಅಲ್ಲಿ ಕೋತಿ ತರ ಕುಣಿಯೋರು, ಕಮಂಗಿಗಳಂತೆ ಡೈಲಾಗ್ ಹೊಡೆಯೋರು, ವಿಕೃತರೆಲ್ಲ ಸೆಲೆಬ್ರಿಟಿ ಅಂತ ಮೆರಿತಾ ಇದ್ದಾರೆ. ಇನ್ಫ್ಲೂಯೆನ್ಸರ್ಸ್ ಹೆಸರಿನಲ್ಲಿ ಪೆಕ್ಕರ್ಗಳೆಲ್ಲ ಸಂಪಾದನೆಗಳಿದ್ದಾರೆ. ಅಪಾರ ಜನಪ್ರಿಯತೆ ಪಡೆದಿರುವ ಚತುರ ಗಿಲ್ಲಿ ನಟ ಕಾಸು ಕೇಳೋದೇನು ತಪ್ಪಲ್ಲ ಬಿಡಿ. ಆದರೆ ನಲ್ಲಿಮೂಳೆ ಗಿಲ್ಲಿ ನಟನಾಗಿದ್ದ ಹುಡುಗನನ್ನ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಕರೆಸಿಕೊಂಡು ಈ ಮಠಕ್ಕೆ ತಂದು ನಿಲ್ಲಿಸಿದ್ದ ಕಲರ್ಸ್ ಕನ್ನಡ ಚಾನೆಲ್ಗೆ ಕೈ ಕೊಟ್ಟಿದ್ದಾರಂತೆ ಗಿಲ್ಲಿ. ಬಿಗ್ ಬಾಸ್ ಗೆದ್ದ ಮೇಲೆ ಕಲರ್ಸ್ ಆರಂಭಿಸಿದ ಕ್ವಾಟ್ಲಿ ಕಿಚನ್ ಕಾರ್ಯಕ್ರಮಕ್ಕೆ ಬರಲು ಗಿಲ್ಲಿ ಹಿಂದೇಟು ಹಾಕಿಬಿಟ್ಟಿದ್ದಾರಂತೆ. ಒಂದ್ಸಲ ಗೆದ್ದ ಮೇಲೆ ಅದೇ ವಾಹಿನಿಗೆ ಹೋಗಿ ಕೂರುವುದು ಸರಿಯಲ್ಲ ಅನ್ನೋದು ಗಿಲ್ಲಿ ಮನಸ್ಥಿತಿ ಇರಬಹುದು. ಸದ್ಯ ಕಲರ್ಸ್ ಕನ್ನಡ ಹೆಡ್ ಅವರಿಗೆ ಬಹುಶಃ ಇದರಿಂದ ಸಂಕಷ್ಟ ಎದುರಾಗಿದೆಯಂತೆ. ಹೇಳಿ ಕೇಳಿ ಕಾರ್ಪೊರೇಟ್ ಸಂಸ್ಥೆ ಅದು. ಬಾಂಬೆಯಲ್ಲಿ ಕೂತಿರುವ ಮೇಲಿನವರು, ಅಲ್ರಿ ನಮ್ಮ ಕಾರ್ಯಕ್ರಮದಿಂದ ಆ ಹುಡುಗ ವಿಶ್ವವಿಖ್ಯಾತಿ ಪಡೆದಿದ್ದಾನೆ, ಅವನನ್ನ ಕರೆಸಿ ಕೂರಿಸ್ಕೊಳ್ಳೋಷ್ಟು ತಾಕತ್ತಿಲ್ವ ನಿಮಗೆ ಅಂತ ಗದರಿರೋದು ಸಹಜ ಇರ್ಬೋದೇನೋ. ಆದರೆ ವಾಸ್ತವ ಸ್ಥಿತಿ ಬೇರೆಯದ್ದೇ ಇರುತ್ತೆ. ವಾಹಿನಿಯ ಮುಖ್ಯಸ್ಥರು ಆತ ಬಾಂಬೆ ಬಾಸ್ಗಳ ಒತ್ತಡಕ್ಕೂ ಮಣಿಯಲೇಬೇಕು. ಈತ ತಾವೇ ಬೆಳೆಸಿದ ಹುಡುಗನ ತಟಸ್ಥ ನಿಲುವನ್ನ ನಿಭಾಯಿಸಬೇಕು. ವಾಹಿನಿಯ ಆಫರ್ಗಿಂತಲೂ ಗಿಲ್ಲಿಗೆ ಹೊರಗಿನಿಂದ ಬರ್ತಾ ಇರುವ ಆಫರ್ಗಳು ಮತ್ತು ದೊಡ್ಡ ಮೊತ್ತದ ಸಂಭಾವನೆಗಳು ಆಕರ್ಷಕವಾಗಿ ಕಾಣ್ತಾ ಇರುವುದು ಸುಳ್ಳಲ್ಲ. ಆದರೆ ಕಲರ್ಸ್ ಕನ್ನಡದೊಂದಿಗಿನ ಈ ಮುನಿಸು ಅಥವಾ ಅಂತರ ಗಿಲ್ಲಿಯ ಮುಂದಿನ ವೃತ್ತಿ ಬದುಕಿನ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಅನ್ನೋದೇ ಸದ್ಯಕ್ಕಿರುವಂತಹ ಕುತೂಹಲ. ಒಂದು ಕಡೆ ಲೈಫ್ ಕೊಟ್ಟ ವಾಹಿನಿಗೆ ಕೃತಜ್ಞತೆ ಸಲ್ಲಿಸಬೇಕು ಅನ್ನೋದು ಇಂಡಸ್ಟ್ರಿಯ ಅಲಿಖಿತ ನಿಯಮವಾದರೆ, ಇನ್ನೊಂದೆಡೆ ಕ್ರೇಜ್ ಇರುವಾಗಲೇ 4 ಕಾಸು ಮಾಡಿಕೊಳ್ಬೇಕು ಅನ್ನೋದು ಗಿಲ್ಲಿಯ ಪ್ರಾಯೋಗಿಕ ಲೆಕ್ಕಾಚಾರ ಇರಬಹುದು. ಸದ್ಯ ಈ ಇಬ್ಬರ ನಡುವಿನ ಶೀತಲ ಸಮರ ಹೀಗೆಯೇ ಮುಂದುವರೆದಿದೆಯಂತೆ. ಏನೇ ಇರಲಿ, ಕಷ್ಟಪಟ್ಟು ಮೇಲೆ ಬಂದ ಈ ಗಿಲ್ಲಿಯ ಹಾರಾಟ ಎಲ್ಲಿಯವರೆಗೂ ಹೋಗಿ ತಲುಪುತ್ತೆ ಮತ್ತು ಕಾರ್ಪೊರೇಟ್ ಲೆಕ್ಕಾಚಾರಗಳ ನಡುವೆ ಆತ ತನ್ನ ಜನಪ್ರಿಯತೆಯನ್ನ ಹೇಗೆ ಉಳಿಸ್ಕೊಳ್ತಾರೆ ಕಾದ್ ನೋಡಬೇಕಾಗಿದೆ.